ರಾಕಿಂಗ್ ಸ್ಟಾರ್ ಯಶ್ ಇದೀಗ ವರ್ಲ್ಡ್ ಫೇಮಸ್ ಅನ್ನೋದು ಎಲ್ರಿಗೂ ಗೊತ್ತಿದೆ. ಇಡೀ ಪ್ರಪಂಚದಲ್ಲಿ ಯಶ್ ಅಂದ್ರೆ ಯಾರು ಅನ್ನೋದು ಗೊತ್ತಾಗಿದೆ. ಸೊ ಹೀಗಿರ್ಬೇಕಾದ್ರೆ ಯಶ್ ಅವರ ತಾಯಿ ಕೂಡ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿರೋದ್ರಿಂದ ಅವರು ಸಹ ಫೇಮಸ್ ಆಗ್ಬಿಟ್ಟಿದ್ದಾರೆ. ಸಿಕ್ಕಾಬಟ್ಟೆ ರಫ್ ಅಂಡ್ ಟಫ್ ಆಗಿ ಮಾತಾಡ್ತಿರುವಂತ ಪುಷ್ಪ ಅವರು ಕೆಲವರಿಗೆ ಇಷ್ಟ ಆದ್ರೆ ಕೆಲವರಿಗೆ ಇರಿಸು ಮುರ್ಸು ಇರಿಟೇಟ್ ಅನ್ನ ಕೂಡ ಮಾಡ್ತಾ ಇದ್ದಾರೆ. ರೆಬಲ್ ಸ್ಟಾರ್ ಅಂಬರೀಷ್ ಹೇಗೆ ನೇರವಾಗಿ ರಫ್ ಅಂಡ್ ಟಫ್ ಆಗಿ ಮಾತಾಡ್ತಿದ್ರು, ನಾನು ಹಂಗೆ ಅಂತ ಮಾತಾಡಕ್ ಹೋಗ್ತಾ ಇರುವಂತ ಪುಷ್ಪ ಅರುಣ್ ಕುಮಾರ್ ಅವರ ಬಗ್ಗೆ ಕೆಲವರಿಗೆ ಅಸಮಾಧಾನ ಇದೆ. ಈಗಿನ್ನೂ ಇಂಡಸ್ಟ್ರಿಗೆ ಬರ್ತಾ ಇದ್ದೀರಾ, ಮಗ ರಾಕಿಂಗ್ ಸ್ಟಾರ್ ಯಶ್ ಅಂತ ಗುರುತಿಸ್ಕೊಳ್ತಾ ಇದ್ದಾರೆ, ಅವರು ಫೇಮಸ್ ಆಗ್ತಾ ಇದ್ದಾರೆ, ಈ ಸಂದರ್ಭದಲ್ಲಿ ನೀವು ಹಿಂಗೆ ಎಲ್ಲವನ್ನು ಮಾತಾಡೋದು ಸರಿ ಅಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಬಟ್ ಯಶ್ ತಾಯಿ ಪುಷ್ಪ ಅರುಣ್ ಕುಮಾರ್ ಇದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಕೊತ್ತಲವಾಡಿ ಚಿತ್ರಕ್ಕೆ ಪುಷ್ಪ ಅರುಣ್ ಕುಮಾರ್ ಅವರು ಬಂಡವಾಳ ಹಾಕಿದ್ದಾರೆ. ಸಿನಿಮಾ ಆಗಸ್ಟ್ 1ಕ್ಕೆ ರಿಲೀಸು ಆಗ್ತಾ ಇದೆ. ಹೀಗಿರ್ಬೇಕಾದ್ರೆ ಪುಷ್ಪ ಅರುಣ್ ಕುಮಾರ್ ಅವರು ಮಾಧ್ಯಮಗಳ ಜೊತೆಗೆ ಮಾತಾಡ್ತಾ ಇರುವಾಗ ಕೆಲವೊಂದು ವಿಚಾರವನ್ನ ಮಗ ಮತ್ತು ಸೊಸೆ ಬಗ್ಗೆ ಹೇಳ್ಕೊಂಡಿರೋದು ಇದೀಗ ಸಿಕ್ಕಾಬಟ್ಟೆ ಸುದ್ದಿ ಆಗಿದೆ. ಹಾಗಿದ್ರೆ ಯಶ್ ಮತ್ತು ಅವರ ತಾಯಿ ನಡುವೆ ಮನಸ್ತಾಪ ಶುರು ಆಗ್ಬಿಟ್ಟಿದ್ಯಾ? ಸೊಸೆ ಕಂಡ್ರೆ ಅಷ್ಟು ಕಷ್ಟೇನಾ? ಈ ಸುದ್ದಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ಅಷ್ಟಕ್ಕೂ ಯಶ್ ತಾಯಿ ಮಾತಾಡಿದ್ಯೇನು? ಏನು ಅಸಮಾಧಾನ? ಇವರ ಮನೆಯ ಜಗಳ ಹಾದಿರಂಪ ಬೀದಿರಂಪ ಆಗಿದ್ಯಾಕೆ? ಎಲ್ಲರ ಮನೆಯಲ್ಲೂ ಅತ್ತೆ ಸೊಸೆ ಅಂತ ಅಂದ್ರೆ ಕಿರಿಕು ಜಗಳ ಇದ್ದಿದ್ದೆ, ಅದು ತೀರಾ ಕಾಮನ್. ಆದ್ರೆ ಸೆಲೆಬ್ರಿಟಿಗಳು ಅನ್ನುವಂಥ ಕಾರಣಕ್ಕೆ ಇಷ್ಟರ ಮಟ್ಟಿಗೆ ಫೇಮಸ್ ಆಗ್ತಾ ಇರೋದು ಯಾಕೆ? ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದ್ರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಯಶ್ ಅವರ ತಾಯಿ ಪುಷ್ಪ ಅವರು ತುಂಬ ಕಷ್ಟದಲ್ಲಿ ಬೆಳೆದವರು ಅನ್ನೋದು ಎಲ್ರಿಗೂ ಗೊತ್ತಿದೆ. ಯಶ್ ಕೂಡ ತುಂಬ ಕಷ್ಟದಲ್ಲಿ ಬೆಳೆದು ಬಂದವರು ಅನ್ನೋದು ಕೂಡ ಗೊತ್ತಿದೆ. ಆದರೆ ಯಶ್ ಮದುವೆ ಆಗ್ತಾ ಇದ್ದ ಹಾಗೇನೆ ಅವರ ಲಕ್ಕೇ ಚೇಂಜ್ ಆಯಿತು. ಯಾವಾಗ ರಾಧಿಕಾ ಪಂಡಿತ್ ಅವರನ್ನು ಮದುವೆ ಆದರೂ ಅವರು ಸಿಕ್ಕಾಬಟ್ಟೆ ಫೇಮಸ್ಸು ಆದರು. ಹಾಗೇನೆ ರಾಧಿಕಾ ಪಂಡಿತ್ ಕೆಲಸವನ್ನು ಬಿಟ್ಟು ಯಶ್ಗಾಗಿ ಮನೇಲಿ ಕೂತಿದ್ದಾರೆ. 2 ಮಕ್ಕಳನ್ನ ಮಾಡಿಕೊಂಡು ಸಂಸಾರವನ್ನು ನಡೆಸ್ತಾ ಇದ್ದಾರೆ. ಪಕ್ಕಾ ಗೃಹಿಣಿಯಾಗಿ ಅವರು ಹೇಗೆ ಒಬ್ಬ ಹೆಂಡತಿ ಇರಬೇಕು ಹಾಗೆ ಇದ್ದಾರೆ. ಆದರೆ ಸಮಸ್ಯೆ ಅದಲ್ಲ. ಯಶು ತಮ್ಮ ಹೆಂಡತಿಯನ್ನು ಎಲ್ಲೇ ಹೋದರೂ ಹೊಗಳುತ್ತಾರೆ. ನಾನಿವತ್ತು ಹೀಗಿರೋದಕ್ಕೆ ಕಾರಣ ನನ್ನ ಪಾರ್ಟ್ನರ್ ಅಂತಾರೆ. ಅವಳ ಕಾಲ್ಗುಣದಿಂದ ನಾನು ಈ ರೀತಿಯಾಗಿ ಸಕ್ಸಸ್ ಕಂಡೆ ಅಂತ ಹೇಳ್ತಾರೆ. ಇನ್ನು ಯಶ್ ಕೂಡ ಒಬ್ಬ ಗಂಡ ಹೇಗೆ ಪರಿಪೂರ್ಣವಾಗಿ ಇರಬೇಕೋ ಅಷ್ಟೇ ಪರಿಪೂರ್ಣವಾಗಿದ್ದಾರೆ ಅನ್ನೋದು ಕೂಡ ಗೊತ್ತಿರುವಂಥ ವಿಚಾರ. ಮೊದಲಿಗೆ ಎಲ್ಲವೂ ಚೆನ್ನಾಗೇ ಇತ್ತು. ಯಶ್ ಅವರ ಮನೆಗೆ ರಾಧಿಕಾ ಅವರು ಹೋಗ್ತಾ ಇದ್ರು. ಅವರ ಫ್ಯಾಮಿಲಿಯನ್ನು ಇವರ ಫ್ಯಾಮಿಲಿ ಥರ ನೋಡ್ಕೊಳ್ತಾ ಇದ್ರು. ಆಗಾಗ ಅಲ್ಲೊಂದು ಇಲ್ಲೊಂದು ಫೋಟೋಸ್ಗಳು ಕೂಡ ವೈರಲ್ ಆಗ್ತಾ ಇತ್ತು. ಮಾವನ ಜೊತೆಗೆ ಅತ್ತೆ ಜೊತೆಗೆ ಫೋಟೋಸ್ಗಳನ್ನು ನಾದಿನಿ ಜೊತೆಗೆ ಹಾಕ್ಕೊಳ್ತಾ ಇದ್ರು. ಬಟ್ ಬರ್ತಾ 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 ರಾಧಿಕಾ ಅವರು ಗಂಡನ ಮನೆ ಕಡೆಯವರನ್ನ ಮರ್ತೇ ಬಿಟ್ಟಿದ್ದಾರೆ ಅನ್ನುವಂಥ ಸುದ್ದಿ ಆಗಾಗ ಸೌಂಡ್ ಆಗ್ತಾನೆ ಇತ್ತು. ಯಾಕಂದರೆ ರಾಧಿಕಾ ಪಂಡಿತ್ ಅವರು ಅವರ ತಾಯಿ, ಅವರ ತಂದೆ, ಅವರ ಮಕ್ಕಳು, ಅವರ ಅಣ್ಣನ ಹೆಂಡತಿ ಇಷ್ಟೇ ವಿಚಾರದಲ್ಲಿ ಮುಳುಗಿ ಹೋಗಿದ್ದಾರೆ. ಗಂಡ, ಅಪ್ಪ, ಅಮ್ಮ, ಅದನ್ನು ಬಿಟ್ಟರೆ ಅವರ ತಮ್ಮ, ಇಷ್ಟು ಬಿಟ್ಟು ಬೇರೆ ಇನ್ಯಾವುದ್ರ ಬಗ್ಗೆನೂ ಚಿಂತೆನೆ ಮಾಡ್ತಾ ಇಲ್ಲ. ಎಲ್ಲೇ ಹೋದ್ರು ಎಲ್ಲೇ ಬಂದ್ರೂ ಆ ವಿಚಾರವನ್ನು ಮಾತ್ರ ಹೇಳ್ತಾರೆ. ಗಂಡನ ತಂದೆ ತಾಯಿ ಬಗ್ಗೆ ಎಲ್ಲೂ ಮಾತು ಆಡೋದಿಲ್ಲ, ಹೇಳ್ಕೊಳ್ಳೋದು ಇಲ್ಲ, ಒಂದೇ ಒಂದು ಫೋಟೋವನ್ನು ಕೂಡ ಹಾಕಲ್ಲ ಅನ್ನುವಂಥ ಸುದ್ದಿ ಇದ್ದೇ ಇತ್ತು. ಆದರೆ ಇದ್ಯಾವುದನ್ನು ಕೂಡ ಜಾಸ್ತಿ ತಲೆ ಕೆಡಿಸ್ಕೊಳ್ತಿರಲಿಲ್ಲ. ಕಾರಣ ರಾಧಿಕಾ ತುಂಬ ಒಳ್ಳೆ ಹುಡುಗಿ, ಯಾವತ್ತೂ ಎಲ್ಲೂ ಕಾಂಟ್ರವರ್ಸಿ ಮಾಡ್ಕೊಂಡಿಲ್ಲ, ಸುಖ ಸುಮ್ಮನೆ ಮಾತಾಡಲ್ಲ, ಆ್ಯಟಿಟ್ಯೂಡ್ ತೋರಿಸಲ್ಲ, ಇನ್ನೋಸೆಂಟು ಅನ್ನುವಂಥ ಕಾರಣಕ್ಕೆ ಆ ಸುದ್ದಿ ಅಲ್ಲೇನೆ ಮುಚ್ಚೋಗ್ತಾ ಇತ್ತು. ಆದರೆ ಯಶ್ ಅವರು ಕೂಡ ಹಾಗೇನೆ, ಎಲ್ಲೇ ಹೋದ್ರು ಬಂದ್ರು ಅವರ ತಂದೆ ತಾಯಿ ಬಗ್ಗೆ ಹೇಳ್ತಾ ಇದ್ರು ಇಲ್ವೋ ಗೊತ್ತಿಲ್ಲ, ಹೆಂಡತಿ ಬಗ್ಗೆ ಅಂತೂ ಹೇಳ್ತಾ ಇದ್ದು. ಇನ್ನು ಯಶ್ ಅವರು ಉತ್ತಮ ಗಂಡ ಅಂತ ಪ್ರೂವ್ ಮಾಡ್ಕೊಂಡಿದ್ದಾರೆ. ರಾಧಿಕಾ ಅವರು ಉತ್ತಮ ವೈಫ್ ಅಂತ ಪ್ರೂವ್ ಮಾಡ್ಕೊಂಡಿದ್ದಾರೆ. ರಾಧಿಕಾ ಮತ್ತು ಯಶ್ ಇಬ್ರು ಉತ್ತಮ ದಂಪತಿ ಅಂತ ಪ್ರೂವ್ ಮಾಡ್ಕೊಂಡಿದ್ದಾರೆ. ರಾಧಿಕಾ ಮತ್ತು ಯಶ್ ಒಳ್ಳೆ ಪೇರೆಂಟ್ಸ್ ಅಂತ ಪ್ರೂವ್ ಮಾಡ್ಕೊಂಡಿದ್ದಾರೆ. ಆದರೆ ಅದು ಯಾಕೋ ಗೊತ್ತಿಲ್ಲ, ಉತ್ತಮ ಸೊಸೆ ಆಗೋದ್ರಲ್ಲಿ ರಾಧಿಕಾ ಎಡವಿದ್ದಾರೆ ಅನ್ನುವಂಥ ಪ್ರಶ್ನೆ, ಉತ್ತಮ ಮಗನಾಗೋದ್ರಲ್ಲಿ ಯಶ್ ಎಡವಿದ್ದಾರಾ ಅನ್ನುವಂಥ ಪ್ರಶ್ನೆ ಈಗ ವೈರಲ್ ಆಗ್ತಾ ಇದೆ. ನಾನು ಆಗಲೇ ಹೇಳಿದ ಹಾಗೆಯೇ ಪುಷ್ಪರಾಜ್ ಅವರು ಈಗ ಸಿನಿಮಾ ಇಂಡಸ್ಟ್ರಿ ಕಾಲಿಟ್ಟಿದ್ದಾರೆ. ಅವರು ಸಿನಿಮಾವನ್ನು ನಿರ್ಮಾಣ ಮಾಡೋದ್ರ ಮುಖಾಂತರವಾಗಿ ಯಾರೇ ಆಗಿದ್ರು ಕೂಡ ಅಮ್ಮನ ಮೊದಲ ಸಿನಿಮಾ ಸೆಟ್ ಇರ್ತಾ ಇದೆ, ನಿರ್ಮಾಣ ಆಗ್ತಾ ಇದೆ ಅಂತಂದರೆ ಎಷ್ಟೇ ಬ್ಯುಸಿ ಇದ್ರೂ ಬಂದು ಸಪೋರ್ಟಿವ್ ಆಗಿ ಕೂರ್ತಾ ಇದ್ರು, ನಿಲ್ತಾ ಇದ್ರು. ಹೋಗ್ಲಿ ಯಶ್ ಬರೋಕ್ಕಾಗಲಿಲ್ಲ ಅಂತ ಅಂದ್ರೂ ಸೊಸೆ ರಾಧಿಕಾ ಪಂಡಿತ್ ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಳ್ಳೆ ಹೆಸರನ್ನ ಮಾಡಿರೋದ್ರಿಂದ ಅವರಾದ್ರೂ ಇದು ನನ್ನ ಅತ್ತೆ ಮಾವನ ಬ್ಯಾನರ್ ಅಂತ ಸಪೋರ್ಟಿವ್ ಆಗಿ ಬರ್ತಾ ಇದ್ರು. ಈಗ ದೊಡ್ಡ ಮನೆ ವಿಚಾರಕ್ಕೆ ಬರೋದಾದ್ರೆ ಪಾರ್ವತಮ್ಮ ಅವರು ನಡೆಸ್ಕೊಂಡು ಬಂದಿದ್ದಂತಹ ಆ ಬ್ಯಾನರನ್ನು ಗೀತಾ ಶಿವರಾಜ್ಕುಮಾರ್ ಅವರು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಫ್ಯಾಮಿಲಿ ಫಂಕ್ಷನ್ ಅಂತ ಅಂದಾಗ ಅವ್ರ ಮನೇಲೂ ಏನೇ ಸಮಸ್ಯೆ ಇದ್ರೂ ಒಟ್ಟಿಗೆ ಕಾಣಿಸ್ಕೊಳ್ತಾರೆ, ಬ್ಯಾಲೆನ್ಸ್ ಮಾಡೋ ಪ್ರಯತ್ನವನ್ನಾದರೂ ಮಾಡ್ತಾರೆ. ಆದರೆ ಇಲ್ಲ, ಅದಾಗಲೇ ಇಲ್ಲ. ಆಗಲೇ ಅವರನ್ನು ಪ್ರಶ್ನೆ ಮಾಡಿದಾಗ ಯಾಕೆ ನಿಮ್ಮ ಸೊಸೆ ಬಂದಿಲ್ಲ ಅಂದರೆ ಅಮೇರಿಕಕ್ಕೆ ಹೋಗವಳೆ
ಅಮೆರಿಕದಲ್ಲಿ ಕೂತವಳೆ ಅಂತ ಅಂದರು. ಅದ್ರ ಜೊತೆಗೆ ಯಶ್ ಯಾಕೆ ಬಂದಿಲ್ಲ ಅಂದರೆ ಯಶ್ ಬಗ್ಗೆ ನನ್ನ ಹತ್ರ ಯಾಕೆ ಕೇಳ್ತೀರಾ, ಅವನ ಹತ್ರ ಮಾತಾಡಬೇಕು ಅಂದರೆ ಅವನ ಹತ್ರನೇ ಹೋಗಿ ಕೇಳ್ಕೊಳ್ಳಿ, ಅವ್ನು ಬಂದಿಲ್ಲ ಅಂದ್ರೂ ನಮ್ಮ ಮನೆ ಗೃಹ ಪ್ರವೇಶ ನಡೆಯುತ್ತೆ, ನಾವು ಮಾಡ್ತೀವಿ, ಇದಕ್ಕೂ ಅವನಿಗೂ ಸಂಬಂಧನೇ ಇಲ್ಲ, ಇದು ನನ್ನ ಸಿನಿಮಾ, ನಾನು ಮಾತ್ರ ಮಾತಾಡ್ತೀನಿ, ನಾನು ಮಾತ್ರ ಇರ್ತೀನಿ, ಅವ್ನು ಬಂದಿದ ತಕ್ಷಣ ಏನು ಸಿನಿಮಾ ಓಡಲ್ಲ ಅಂತ ಹೇಳ್ತಾರೆ. ಜೊತೆಗೆ ರಾಧಿಕಾ ಅವ್ರ ಬಗ್ಗೆ ಮಾತನಾಡಿದಂಥ ಮಾತುಗಳು ಕೂಡ ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಅಮೆರಿಕಕ್ಕೆ ಹೋಗುವಂಥ ಗಂಡ ಹೆಂಡತಿಗೆ ತಮ್ಮ ಅತ್ತೆ ಅಥವಾ ತಾಯಿಯ ಸಿನಿಮಾದ ಪ್ರಚಾರಕ್ಕೆ ಬರೋದಕ್ಕೆ ಆಗಲ್ವಾ ಅನ್ನೋ ಪ್ರಶ್ನೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಮತ್ತು ಯಶ್ ಅವರ ತಾಯಿ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಹಾಡಿ ಹೊಗಳ್ತಾ ಇರೋದು, ಆ ಸಮಾಧಿಗೆ ಹೋಗಿ ಪೂಜೆ ಮಾಡ್ತಾ ಇರೋದು, ಅವರಿಂದ ಇನ್ಸ್ಪೈರ್ ಆದ್ವಿ ಅಂತ ಹೇಳ್ತಾ ಇರೋದು, ಇದನ್ನ ನೋಡಿದಾಗ ಪುನೀತ್ ರಾಜ್ಕುಮಾರ್ ಅವರಿಗೆ ಕೊಡ್ತಾ ಇರುವಂಥ ಗೌರವ, ಪುನೀತ್ ರಾಜ್ಕುಮಾರ್ ಬಗ್ಗೆ ಹೇಳ್ತಾ ಇರುವಂಥ ಮಾತು ಸ್ವಂತ ಮಗನ ಬಗ್ಗೆ ಹೇಳ್ದೇ ಇರೋದು ಕೂಡ ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ನನ್ನ ಸೊಸೆ ಬಂದರು ಇದ್ರೂ ನನ್ನ ಮಗ ಬಂದರು ಬರ್ದೇ ಇದ್ರೂ ನಾವೇನು ಮಾಡಬೇಕು ಅಂದ್ಕೊಂಡಿದ್ದೀವಿ ಅದನ್ನು ಮಾಡಿಯೇ ತೀರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ಹಿಂದೆನೂ ಕೂಡ ಯಶ್ ಅವರ ಬಗ್ಗೆ ಅಥವಾ ರಾಧಿಕಾ ಪಂಡಿತ್ ಬಗ್ಗೆ ಅಥವಾ ರಾಧಿಕಾ ಪಂಡಿತ್ ಯಶ್ ಅವರ ಮಕ್ಕಳ ಬಗ್ಗೆ ಮಾತಾಡುವಾಗ ಯಶ್ ತಾಯಿ ಇದನ್ನೇ ಹೇಳಿದರು, ಅವ್ರ ಮಕ್ಕಳು ನಮ್ಮ ಹತ್ರ ಎಲ್ಲ ಬರಲ್ಲ, ನಮ್ಮ ಮನೇಲಿ ಬಂದರೂ ಇರಲ್ಲ, ನನ್ನ ಮಕ್ಕಳು ಮಾತ್ರ ನಮ್ಮ ಮನೇಲಿ ಇದ್ದಾರೆ, ಅವ್ರ ಅಪ್ಪ ಅಮ್ಮನ ಜೊತೆಗೆ ನನ್ನ ಮೊಮ್ಮಕ್ಕಳು ಚೆನ್ನಾಗವ್ರೆ ಅಂತ ಹೇಳೋದ್ರ ಮುಖಾಂತರವಾಗಿ ಮೊಮ್ಮಕ್ಕಳನ್ನು ಕೂಡ ತಮ್ಮ ಹತ್ರಕ್ಕೆ ಬಿಡಲ್ಲ ಅನ್ನೋದನ್ನು ಇಂಡೈರೆಕ್ಟಾಗಿ ತಿಳಿಸಿದ್ರು, ಅಥವಾ ಆ ಮಕ್ಕಳನ್ನ ನಾನು ನೋಡ್ಕೊಳ್ತಾ ಇಲ್ಲ ಅನ್ನೋದನ್ನು ಕೂಡ ತಿಳಿಸಿದ್ರು. ಅಲ್ಲಿಗೆ ರಾಧಿಕಾ ಪಂಡಿತ್ ಅವರ ತಂದೆ ತಾಯಿ ಜೊತೆಗೆ ಯಶ್ ಅವರ ಮಕ್ಕಳು ಇರೋದು ತುಂಬಾ ಸತಿ ಫೋಟೋಸ್ಗಳನ್ನು ಹಾಕಲಾಗಿತ್ತು. ಅಲ್ಲಿಗೆ ಯಶ್ ತಮ್ಮ ಮಕ್ಕಳನ್ನ ಕೂಡ ತಮ್ಮ ತಂದೆ ತಾಯಿ ಬಳಿಗೆ ಕಳಿಸ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಹುಟ್ಕೊಂಡಿತ್ತು. ಇದೀಗ ಇವರ ಫ್ಯಾಮಿಲಿ ಮ್ಯಾಟ್ರು ಈ ರೀತಿಯಾಗಿ ಜಗಜ್ಜಾಹೀರಾಗಿರೋದು ಯಶ್ ಅಭಿಮಾನಿಗಳಿಗೆ ಬೇಸರ ಆಗಿದೆ. ಯಶ್ ಅವರ ತಾಯಿ ಸ್ವಲ್ಪ ನೋಡ್ಕೊಂಡು ಮಾತಾಡಬೇಕಾಗಿತ್ತು, ಈ ರೀತಿಯಾಗಿ ಎಲ್ಲ ಮಾತಾಡಬಾರ್ದಿತ್ತು ಅನ್ನುವಂಥ ಸುದ್ದಿ ವೈರಲ್ ಆಗ್ತಾ ಇದೆ. ಆದರೆ ಇದಕ್ಕೆ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ, ಎಲ್ಲರ ಮನೆ ದೋಸೆನೂ ತೂತೇನೆ. ಆದರೆ ಸೆಲೆಬ್ರಿಟಿಗಳು ಅಂತ ಬಂದಾಗ ಬಹಿರಂಗವಾಗಿ ಸಾರ್ವಜನಿಕವಾಗಿ ನಡ್ಕೊಳ್ಳುವಾಗ ಬಹಳ ಎಚ್ಚರಿಕೆಯಿಂದ ನಡ್ಕೊಳ್ಬೇಕಾಗತ್ತೆ. ರಾಧಿಕಾ ಕೂಡ ಒಂದೊಳ್ಳೆ ಮನೆತನದಿಂದ ಬಂದವರು, ಹೀರೋಯಿನ್ ಆಗಿ ಹೆಸರು ಮಾಡಿದವರು, ಅಂಥವ್ರ ಬಗ್ಗೆ ಎಲ್ಲ ಮಾತಾಡುವಾಗ ಅವರ ಅತ್ತೆ ಸ್ವಲ್ಪ ನೋಡಿ ಜವಾಬ್ದಾರಿಯಿಂದ ಮಾತಾಡಬೇಕಾಗತ್ತೆ. ನಾನು ಗೌಡ್ರು, ನಾನು ರೆಬಲ್ಲು, ಇದೆಲ್ಲ ನಡೆಯಲ್ಲ ಅನ್ನೋದು ತಿಳ್ಕೊಳ್ಬೇಕಾಗತ್ತೆ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.